ತಾಲೂಕಾದ್ಯಂತ 78ನೇ ಸ್ವತಂತ್ರ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಜರುಗಿತು. ತಾಲೂಕು ಆಡಳಿತ ವತಿಯಿಂದ ಧ್ವಜಾರೋಹಣ ನೆರವೇರಿಸಿದ ದಂಡಾಧಿಕಾರಿ ಅಶೋಕ್ ಪವಾರ್ ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿ ಇಲಾಖೆಯಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಗೌರವ ವಂದನೆ ಅರ್ಪಿಸಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತದನಂತರ ಮಾತನಾಡಿದ ದಂಡಾಧಿಕಾರಿ, ಹಿರಿಯ ಪರಿಶ್ರಮ ಹಾಗೂ ಬಲಿದಾನ ಸಂಕೇತವಾದ ಸ್ವತಂತ್ರ ನಮ್ಮ ಭಾರತ ದೇಶಕ್ಕೆ ಒದಗಿ ಬಂದಿದ್ದು ಮಹನೀಯರು. ಬಹಳ ಕಷ್ಟದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರ ತರುವಲ್ಲಿ ಸಫಲರಾದ ಎಲ್ಲ ಮಹನೀಯರಿಗೆ 140 ಕೋಟಿ ಜನರಿಂದ ಧನ್ಯವಾದಗಳೆಂದು ತಿಳಿಸಿದರು. ತಾಲೂಕು ಆಡಳಿತ ವತಿಯಿಂದ ನಡೆದ ಸ್ವತಂತ್ರ ಸಮಾರಂಭದಲ್ಲಿ ತಾಲೂಕಿನ ಕೆಲ ಆಡಳಿತ ಅಧಿಕಾರಿಗಳು ಗೈರಾಗಿದ್ದು, ಇನ್ನು ಕೆಲ ಅಧಿಕಾರಿಗಳು ಸಮಯ ಪ್ರಜ್ಞೆಯನ್ನು ಮೀರಿದ್ದು, ಭಾರತ ದೇಶದ ಸ್ವತಂತ್ರ ದಿನದಂದು ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ದಂಡಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು. ಸಂದೀಪನ ವಸತಿ ಶಾಲೆ, ಅದೇ ರೀತಿಯಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ರಾಚಮ್ಮ ಅವರ ನೇತೃತ್ವದಲ್ಲಿ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ God of honor, national salute, President Hark! ಶುಭಾಶಯಗಳು. ನಿಮ್ಮ ಗುರಿಗಳು ಹಿಮಾಲಯಕ್ಕಿಂತಲೂ ಎತ್ತರವಾಗಿಯೂ ಆಕಾಶದ ನಕ್ಷತ್ರಗಳಿಗಿಂತಲೂ ಅತ್ಯಧಿಕವಾಗಿಯೂ ಹಾಲಿನಂತೆ ಶುಭ್ರವಾಗಿಯೂ ಗಂಗೆಯಂತೆ ಪವಿತ್ರವಾಗಿಯೂ ಇರಲಿ. ಆಗ ಯಶಸ್ಸು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುವುದು ನಿಸ್ಸಂದೇಹ. ಸರಿಸುಮಾರು 200 ವರ್ಷಗಳ ಸುದೀರ್ಘ ಕಾಲ ಬ್ರಿಟಿಷರ ಆಳ್ವಿಕೆಯ ನಂತರ ಇಂದು ಆಗಸ್ಟ್ 15, 1947ರಂದು ನಮ್ಮ ಸಾವಿರಾರು ರಾಷ್ಟ್ರಪ್ರೇಮಿಗಳ ರಕ್ತಾರ್ಪಣೆಯ ಪರಿಣಾಮ ನಾವು ಇಂತಹ ಸ್ವಚ್ಛಂದ ಪರಿಸರದಲ್ಲಿ ಸಂಭ್ರಮದಿಂದ ಸಡಗರವನ್ನು ಆಚರಿಸಲು ಸಾಧ್ಯವಾಗಿದೆ. ಕೆಲಸವನ್ನು ಒಂದು ಕ್ಷಣ ಅರಿಸಿಕೊಂಡು ವ್ಯಾಪಾರ ಮಾಡಲು ಅವಕಾಶ ಬೇಡಿಕೊಂಡು ಬಂದ ಬ್ರಿಟಿಷರು ನಮ್ಮಲ್ಲಿರುವ ಸ್ಥಳೀಯ ರಾಜರುಗಳು ಒಳಜಗಳ ಬಲಹೀನತೆಯನ್ನು ಅವಕಾಶವಾಗಿ ತೆಗೆದುಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಶ್ರೇಷ್ಠತೆ ಎಂದು ಅಳವಡಿಸಿಕೊಂಡ ಭಾರತವನ್ನು ಒಡೆದು ಆಳುತ್ತಾ ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡರು. ಇಂತಹ ಕಠಿಣ ದಿನಗಳನ್ನು ಸ್ವಾತಂತ್ರ್ಯ ಎಂಬ ನೆಮ್ಮದಿಯ ನಾಳೆಗಳ ಕನಸು ಹೊತ್ತ ಸಾವಿರಾರು ಸ್ವಾತಂತ್ರ್ಯ ಕಲಿಗಳು ತಮ್ಮ ಬದುಕನ್ನು ದೇಶದ ಏಳಿಗೆಗಾಗಿ ಪಣವಿಟ್ಟು ಅಹಿಂಸಾತ್ಮಕ ಅಸಂಖ್ಯಾತ ಹೋರಾಟಗಳನ್ನು ಮಾಡಿ ಅಸುನೀಗಿದರು. ಅದರಲ್ಲಿದೆ ಕೃಷಿ, ಆರೋಗ್ಯ, ರಕ್ಷಣೆ, ಸಾಮಾಜಿಕ ನ್ಯಾಯ, ಮಹಿಳಾ ಸಬಲೀಕರಣ, ಬಡತನ ನಿರ್ವಹಣೆ, ಸಾಂಸ್ಕೃತಿಕ ಐಕ್ಯತೆ, ಮೂಲಮೂಲ್ಯ ಅಸ್ತ್ರ ಶಿಕ್ಷಣ. ಶಿಕ್ಷಣ ಹಾಗೂ ಜ್ಞಾನ ಜಗತ್ತನ್ನಾಳುತ್ತದೆ ಎಂಬ ಮಾತಿನಿಂದ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣದ ಹೊರತು ದೇಶದ ಏಳಿಗೆ ಸಾಧ್ಯವಿಲ್ಲ. ಕಾರಣ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯೋಣ. ಶಿಕ್ಷಣದ ಮೂಲಕ ನಮ್ಮ ಕುಟುಂಬದ, ನಮ್ಮ ರಾಜ್ಯದ, ನಮ್ಮ ದೇಶದ ಏಳಿಗೆಗೆ ಕಾರಣರಾಗೋಣ. ದೇಶ ಎಂಬ ವಿಷಯ ಬಂದರೆ ನಮ್ಮೆಲ್ಲ ಜಾತಿ, ಮತ, ಭಾವ, ಭಾಷೆ
ಎಂಬ ಸಂಕುಚಿತ ಭಾವಗಳನ್ನು ಬಿಟ್ಟು ವಿಶ್ವಮಾನವ ತತ್ವವನ್ನು ಅಳವಡಿಸಿಕೊಂಡು ರಾಷ್ಟ್ರದ ಪ್ರಗತಿಗೆ ಸದಾ ಸನ್ನದ್ಧರಾಗೋಣ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅಭಿಮಾನದಿಂದ ಆತ್ಮಾರ್ಪಣೆಯಿಂದ ಕೆಲಸ ಮಾಡುವುದು ಅನಿವಾರ್ಯ ಎಂಬ ಮಾತನ್ನು ಮತ್ತೊಮ್ಮೆ ಧ್ವನಿಸುತ್ತೇನೆ.